ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೆ. ನನಗೆ ಕಮೆಂಟಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಿದ್ದಂತಹ ಕ್ವೆಶ್ಚನ್, ಆಡಿಟ್ ಸಬ್ಜೆಕ್ಟ್ ಮತ್ತು ಲಾ ಇರ್ಬೋದು, ಈ ಥರ ಥಿಯರಿ ಸಬ್ಜೆಕ್ಟ್ಗಳನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಥದ್ದು ಒಂದು ವಿಡಿಯೋನ ಮಾಡಿ ಅಂತ ಬಹಳಷ್ಟು ಜನ ರಿಕ್ವೆಸ್ಟನ್ನು ಮಾಡಿದರು. ಇವತ್ತಿನ ವಿಡಿಯೋ ಈ ರಿವಿಷನ್ ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದು ಸಬ್ಜೆಕ್ಟ್ ಮೇಲೆ ಇರುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ನಾನು ನನ್ನ ಫೈನಲ್ಸ್ ಸ್ಟಡೀಸ್ ಟೈಮಲ್ಲಿ ಯಾವ ರೀತಿ ರಿವೈಸ್ ಮಾಡ್ತಾ ಇದೆ ಅನ್ನುವಂಥ ಇನ್ಫಾರ್ಮೇಷನನ್ನು ಕೂಡ ಕೊಡ್ತೀನಿ. ಹಾಗೆ ಈ ವಿಡಿಯೋ ನೋಡ್ತಿರೋವಂಥದ್ರಲ್ಲಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಯಾವ ವಿಡಿಯೋನೂ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ನೋಡಿ, ಈ ಯೂಟ್ಯೂಬಲ್ಲೇ ಇರ್ಬೋದು ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಬೋದು, ಯಾರೆಲ್ಲ ಈಗ ಆಲ್ರೆಡಿ CA ಪ್ರಿಪೇರ್ ಮಾಡ್ತಾ ಇರ್ತಾರೆ, 1-2 ಅಟೆಂಪ್ಟ್ ಕೊಟ್ಟು ಕ್ಲಿಯರ್ ಮಾಡೋಕ್ಕಾಗಿರಲ್ಲ ಅಂಥವ್ರು ಏನಾದರೂ ಈ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಗಳ ಹಾಗೆ ಇಂಪ್ರೆಷನ್ ಬರುತ್ತೆ, ಲೈಕ್ CA ಮಾಡೋದು ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಆ್ಯಂಡ್ CA ನಿಜವಾಗ್ಲೂ ಮಾಡಿದ್ರೆ ಜಾಬ್ ಸಿಗತ್ತಾ ಅಥವಾ ಎಷ್ಟು ಟೈಮ್ ಆಗತ್ತೆ, ಈ ಥರ ಕಂಪ್ಯಾರಿಸನ್ ಮಾಡುವಂಥ ನೆಗೆಟಿವ್ ವಿಡಿಯೋಸ್ಗಳು ಸಾಮಾನ್ಯವಾಗಿ ಸಿಗುತ್ತೆ ಎಲ್ಲ ಮಾಧ್ಯಮಗಳಲ್ಲೂ ಹೋದರೆ ಕೂಡ. ಸೊ ಈ 1-2-3 ಅಟೆಂಪ್ಟ್ಗಳನ್ನು ಕೊಟ್ಟು ಕ್ಲಿಯರ್ ಮಾಡಿಲ್ಲ ಅಂತಂದರೆ ಅವ್ರಿಗೆ ಅದು ತುಂಬ ಫ್ಯಾಸಿನೇಟಿಂಗ್ ಅನಿಸ್ಬಿಡುತ್ತೆ. ಹೌದು, ಇದು ಕಷ್ಟ. ಯಾರಾದರೂ ಅದಕ್ಕೆ ಸಪ್ಲಿಮೆಂಟ್ ಆಗಿ ಯಾರಾದರೂ ಇಲ್ಲ CA ಮಾಡೋದು ಕಷ್ಟ ಇದೆ, ವೇಸ್ಟ್ ಆಫ್ ಟೈಮ್, ಈ ಥರ ಹೇಳ್ತಾ ಇದ್ದಾಗ ಅವ್ರಿಗೆ ಇನ್ನೂ ಎಸ್ ಅನ್ನೋ ಥರ, ಹೌದು ಕರೆಕ್ಟ್ ಅನ್ನೋ ಥರ ನೆಗೆಟಿವ್ ಆಗಿ ಒಂದು ವೈಬ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಹೌದು, ನಾನು ಎಕ್ಸಾಮ್ ಕೂಡ ಕೊಟ್ಟಿದ್ದೀನಿ, ಆಗ್ತಾ ಇಲ್ಲ. ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ಇದು ಕಷ್ಟ ಅಥವಾ ನಿಜವಾಗ್ಲೂ ಇದು ವೇಸ್ಟ್ ಆಫ್ ಟೈಮ್ ಇಲ್ಲ ಸ್ಕ್ಯಾಮ್ ಅನ್ನೋಂಥ ವಿಡಿಯೋಗಳ ನೋಡಿಬಿಟ್ರೆ ನಿಮಗೂ ಕೂಡ ಹಾಗೆ ಅನ್ಸ್ಬಿಡುತ್ತೆ. ಹೌದೇನೋ ಅಂಥ ಸ್ಟೂಡೆಂಟ್ಗಳು ಎಷ್ಟೋ ಜನ ಇನ್ಫ್ಲೂಯೆನ್ಸ್ ಆಗಿ ಮೋಟಿವೇಟ್ ಆಗಿ ಕೋರ್ಸನ್ನು ಕ್ವಿಟ್ ಮಾಡಿರೋವಂಥವು ಹಲವಾರು ಎಕ್ಸಾಂಪಲ್ಗಳಿರುತ್ತೆ. ನನಗೂ ಕೂಡ ನಾನು ಆರ್ಟಿಕಲ್ಸ್ ಮಾಡೋವಂಥ ಟೈಮಲ್ಲಿ ಆರ್ಟಿಕಲ್ಸ್ ಮಾಡ್ಕೊಂಡು ನಾನು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದು, ಇದು ರಿಲೇಟೆಡ್ ಎಲ್ಲ ನನ್ನ ಆರ್ಟಿಕಲ್ ಎಕ್ಸ್ಪೀರಿಯನ್ಸ್ದೆಲ್ಲ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ನೀವು ಬೇಕಾದರೆ ಪ್ರೀವಿಯಸ್ ವೀಡಿಯೋಸ್ನ ಹೋಗಿ ನೋಡ್ಬೋದು. ಸೊ ನನ್ನ ಟೈಮಲ್ಲಿ ನಾನು ಆರ್ಟಿಕಲ್ಸ್ ಮಾಡ್ಕೊಂಡು ಓದ್ತಿದ್ರಿಂದ ಫಸ್ಟ್ ಅಟೆಂಪ್ಟ್ ಕೊಡಬೇಕಾದ್ರೆ ನಾನು ಪ್ರಿಪ್ರೇಷನ್ಸ್ ಅಷ್ಟಾಗಿರಲಿಲ್ಲ ಆ್ಯಂಡ್ ಸ್ಟಡಿ ಲೀವ್ ಕೂಡ ಇರಲಿಲ್ಲ. ನನಗೆ ಇದ್ದಿದ್ದು ಕಡಿಮೆ ಟೈಮಲ್ಲಿ ನಾನು ಪ್ರಿಪೇರ್ ಮಾಡೋಕ್ಕಾಗಿಲ್ಲ, ನನಗೆ ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ. ಎಕ್ಸಾಮ್ ಬರಿಬೋದು ಆ್ಯಂಡ್ ಫಸ್ಟ್ ಟೈಮ್ ಬರಿತಾ ಇದ್ರೋದ್ರಿಂದ ಜಾಸ್ತಿ ರಿವಿಷನ್ಸ್ಗಳಿರಲಿಲ್ಲ. ಹೇಗೆ ಹೋಗುತ್ತೆ ಅನ್ನೋವಂಥದ್ದು ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಜಸ್ಟ್ ಒಂದು ಟ್ರೈ ಕೊಡೋಣ ಅಂತ ಒಂದೇ ಸಬ್ಜೆಕ್ಟ್, ನಾನು ಇನ್ಕಮ್ ಟ್ಯಾಕ್ಸ್ ಒಂದೇ ನಾನು ಪ್ರಿಪೇರ್ ಆಗಿ, ಟ್ಯಾಕ್ಸೇಷನ್ ಸಬ್ಜೆಕ್ಟ್ ಪ್ರಿಪೇರ್ ಆಗಿ ಹೋಗಿ ಎಕ್ಸಾಮ್ ಬರೆಯೋಣ ಅಂತ ಹೋಗಿದ್ದಿದ್ದು. ಅದರಲ್ಲೂ ಮೊದಲನೇ ದಿನನೇ ಎಕ್ಸಾಮ್ ಬರೆಯೋಕೆ ಹೋದಾಗ ನನ್ನ ಪಕ್ಕ ಕೂತಿದ್ರಲ್ಲ ಸ್ಟೂಡೆಂಟ್ ಒಬ್ಬರು ಎಕ್ಸಾಮ್ ಬರೆಯೋಕ್ಕೆ ಅಂತ, ಅವರು ಸುಮ್ಮನೆ ಹಲೋ ಅಂತ ಜಸ್ಟ್ ಒಂದು ಗ್ರೀಟಿಂಗ್ ಮಾಡಿದಷ್ಟೇ. ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು 4 ಅಟೆಂಪ್ಟನ್ನು ಕೊಟ್ಟಿದ್ದೀನಿ, ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ, ಇದು ವೇಸ್ಟ್ ಆಫ್ ಟೈಮ್. ಇದೇ ಟೈಮಲ್ಲಿ ನಾನು ಯಾವುದಾದ್ರೂ ಬೇರೆ ಕೋರ್ಸನ್ನು ಮಾಡ್ಕೊಂಡಿದ್ದಿದ್ರೆ ಅಥವಾ ಶಾರ್ಟ್ ಟರ್ಮಲ್ಲಿ ಮಾಡೋವಂಥ ಒಂದು ಕೋರ್ಸ್ ಇದೆ, ಅದು ಮಾಡ್ಕೊಂಡ್ರೆ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ. ದಿಸ್ ಇಸ್ ಲಾಸ್ಟ್ ಅಟೆಂಪ್ಟ್ ಐ ಆಮ್ ಟ್ರೈಯಿಂಗ್, ಅದು ಆಫ್ಟರ್ವರ್ಡ್ಸ್ ಐ ಆಮ್ ಗೋನಾ ಕ್ವಿಟ್ ದಿಸ್ ಕೋರ್ಸ್ ಅಂತೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟು ತುಂಬ ಡಿಮೋಟಿವೇಟ್ ಮಾಡಿಬಿಟ್ರು ನನಗೆ. ಆ ಟೈಮ್ಗೆ ನನಗೂ ಕೂಡ ಹಂಗೆ ಅನಿಸ್ಬಿಟ್ಟಿತ್ತು, ಹೌದೇನೋ ಇಷ್ಟೆಲ್ಲ ವರ್ಷಗಳು ಇನ್ವೆಸ್ಟ್ ಮಾಡೋದು ವೇಸ್ಟ್ ಆಗಿಬಿಡುತ್ತೇನೋ ಅನ್ನೋ ಥರ. ಅದೇ ಇನ್ಫ್ಲೂಯೆನ್ಸ್ ಆಗಿ ರಿಲ್ಯಾಕ್ಸ್ಡ್ ಆಗಿ ನಾನು ಎಕ್ಸಾಮ್ಗೆ ಮೊದಲೇ ಅಷ್ಟು ಪ್ರಿಪರೇಷನ್ಸ್ ಥರಲ್ಲಿ ಇರಲಿಲ್ಲ, ಇನ್ನೂ ರಿಲ್ಯಾಕ್ಸ್ಡ್ ಆಗಿ ಓದ್ಕೊಂಡು ಆ್ಯಂಡ್ ಲಾಸ್ಟ್ ಡೇ ಟ್ಯಾಕ್ಸ್ ಎಕ್ಸಾಮ್ ಇದ್ದಾಗ ಅವತ್ತು ಹಿಂದಿನ ದಿನ ನಾನು ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಎದ್ದೋಗಿ ಎಕ್ಸಾಮ್ ಬರೆದಿದ್ದು. ಆ್ಯಂಡ್ ಫಾರ್ಚುನೇಟ್ಲಿ ಹೇಳ್ಬೇಕಂತಂದರೆ ನನಗೆ ಟ್ಯಾಕ್ಸ್ ಸಬ್ಜೆಕ್ಟಲ್ಲಿ ಎಕ್ಸಾಮ್ಷನ್ ಸಿಕ್ಬಿಡ್ತು IPCC ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ. ಆಗ ನನಗೆ ಆ ಎಕ್ಸಾಮ್ ಹಾಲಲ್ಲಿ ನಡೆದಿದ್ದಂಥ ಕಾನ್ವರ್ಸೇಷನ್ಗಳು ಇರ್ಬೋದು, ಆ ಥರ ಅದೆಲ್ಲ, ಹೌದು ಇದೆಲ್ಲ ಬ್ರೇಕ್ ಮಾಡ್ಬೋದು ನಾವು, ಈ ಥರ ಮಿತ್ಸ್ನೆಲ್ಲ ಆಗುತ್ತೆ, ನನ್ನ ಕೈಲೂ ಆಗುತ್ತೆ ಅನ್ನೋಂಥ ಹೋಪ್, ಕಾನ್ಫಿಡೆನ್ಸ್ ಬಂದಿದ್ದೆ ಆ ಟ್ಯಾಕ್ಸ್ ಎಕ್ಸಾಮ್ಷನಿಂದ. ಇನ್ ಕೇಸ್ ಆ ಟ್ಯಾಕ್ಸ್ ಎಕ್ಸಾಮ್ಷನ್ ಬಂದಿದೆ ಅಂದರೆ ಬಹುಶಃ ನಾನು CA ಕೋರ್ಸ್ ಮುಗಿಸ್ಕೊಳಕ್ಕೆ ಆಗ್ತಿಲ್ವೇನೋ, ನಿಮ್ಮ ಮುಂದೆ ಇವತ್ತು ಕೂತ್ಕೊಂಡು ಮಾತಾಡೋಕೆ ಆಗ್ತಿರ್ಲಿಲ್ವೇನೋ. ಸೊ ಈ ಥರ ಒಂದಷ್ಟು ಅಡ್ವೈಸ್ ಅಷ್ಟೇ. ಈ ನೆಗೆಟಿವ್ ಆಗಿ ಮಾಡುವಂಥ ವಿಡಿಯೋಗಳಿಂದ ಸ್ವಲ್ಪ ದೂರ ಇರಿ, ನೆಗೆಟಿವ್ ಆಗಿ ಮಾತಾಡೋರಿಂದ ದೂರ ಇರಿ. ಯಾರಿಗೆ ಎಫರ್ಟ್ ಹಾಕಿ ಮಾಡ್ತಾರೆ, ಓದ್ತಾರೆ, ಅವ್ರಿಗೆ ಖಂಡಿತವಾಗಿ ಸಾಧ್ಯ ಆಗತ್ತೆ. ನಾನು ಇನ್ನೊಂದು ಮಾತನ್ನ ಸಪ್ಲಿಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ 4 ಅಟೆಂಪ್ಟ್ 5 ಅಟೆಂಪ್ಟ್ ಈ ಥರ ಕಡಿಮೆ ಎಫರ್ಟ್ ಹಾಕಿ ಓದೋದ್ಕಿಂತ 4 ಅಟೆಂಪ್ಟಲ್ಲಿ ಎಷ್ಟು ಓದ್ತೀರಾ
ಎಫರ್ಟ್ ಅನ್ನು ಒಂದೇ ಅಟೆಂಪ್ಟ್ ಅಲ್ಲಿ ಹಾಕಿ ಓದಿ. ಅವಾಗ ಬೇಗ ಅಟ್ಲೀಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಈಸಿ ಇರುತ್ತೆ. ಒಂದು ಅಟೆಂಪ್ಟ್ 2 ಅಟೆಂಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೂ ಡಿಸಪಾಯಿಂಟ್ ಆಗದೆ ಮತ್ತೆ ಕುತ್ಕೊಂಡು ಬರೆದ್ರೆ ಕಷ್ಟಪಟ್ಟು ಓದಿದ್ರೆ ಆಗತ್ತೆ. ಹಾಗಂತ 7, 8, 9, 10 ಅಟೆಂಪ್ಟ್ಗಳು ಈ ತರ ಕೊಡೋದು ನಾಟ್ ಅಡ್ವೈಸ್ಡ್. ಒಂದು ಏಜ್ ಲಿಮಿಟ್ ಇರುತ್ತೆ ಅಲ್ವಾ, ಆ ಏಜ್ ಟೈಮಲ್ಲಿ ಏನೇನಾಗಬೇಕು, ದುಡಿಯುವಂಥ ಏಜಲ್ಲಿ ದುಡಿಬೇಕು, ಮದುವೆ ಆಗುವಂಥ ಏಜಲ್ಲಿ ಮದುವೆ ಆಗಬೇಕು. ಇದು ಯಾವುದನ್ನು ಪೋಸ್ಟ್ಪೋನ್ ಮಾಡಕ್ಕೆ ಹೋಗ್ಬಾರ್ದು 40+ ಆಮೇಲೆ ಅದು ಬೇರೆ ಥರ ರಿಗ್ರೆಟ್ಸ್ ಬಂದ್ಬಿಡುತ್ತೆ. ಇನ್ ಕೇಸ್ ನೀವು ಯಾರಾದರೂ ಅಟೆಂಪ್ಟ್ಸ್ಗಳನ್ನ ಕೊಟ್ಟು ಕ್ಲಿಯರ್ ಮಾಡೋಕೆ ಆಗಿಲ್ಲ ಅಂತಂದರೆ ಆ ಏಜಲ್ಲಿ ಏನೇನಾಗಬೇಕು ಅದೆಲ್ಲ ಆಗಲಿ, ಜೊತೆಯಲ್ಲಿ ನೀವು ಓದೋದನ್ನು ನಿಲ್ಲಿಸಬಾರ್ದು. ಓದ್ಕೊಂಡು ಎಕ್ಸಾಮ್ ಬರೆದ್ರೆ ಎಷ್ಟೋ ಜನ 50ನೇ ಏಜಲ್ಲೂ ಕೂಡ ಎಕ್ಸಾಮನ್ನು ಬರೆದು CA ಕ್ಲಿಯರ್ ಮಾಡಿರೋವಂಥವ್ರು ಇದ್ದಾರೆ. ಸೊ ಅದೆಲ್ಲ ನಿಮ್ಮ ಇಂಡಿವಿಜುವಲ್ ಆಗಿ ಯಾವ ಥರ ಇರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಟೈಮ್ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಅದ್ರ ಮೇಲೆ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಹಾಗಂತ ಅವಕಾಶಗಳಿದ್ದಾಗ ಈ ಥರ ನೆಗೆಟಿವ್ ವಿಡಿಯೋಗಳನ್ನು ನೋಡಿಕೊಂಡು ನೆಗೆಟಿವ್ ಆಗಿ ಮಾತಾಡೋರ ಜೊತೆ ಬೆರೆತು ಇನ್ಫ್ಲೂಯೆನ್ಸ್ ಆಗಿ ಬಿಡೋದು ಅದು ಒಂಥರ ತಪ್ಪು ಅಂತ ನನ್ನ ಭಾವನೆ. ಹಾಗೆ ಈಗ ರಿವಿಷನ್ ಅಂತ ಬಂದಾಗ ಯಾವ ರೀತಿ ಮಾಡಬೇಕು, ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಯಾವ ಥರ ಮಾಡ್ತಾರೆ, ಒಂದು ಸಬ್ಜೆಕ್ಟನ್ನು ತಗೊಳ್ತಾರೆ, ಥಿಯರಿ ಇರ್ಬೋದು, ಪ್ರಾಕ್ಟಿಕಲ್ ಇರ್ಬೋದು, ಒಂದೇ ಸಬ್ಜೆಕ್ಟ್ ಓದ್ತಾ ಇರ್ತಾರೆ. ಇನ್ಕಮ್ ಟ್ಯಾಕ್ಸ್ ತಗೊಂಡೆ ಅದನ್ನೇ ಓದ್ತಾ ಇರೋದು, 1 ತಿಂಗಳು ಪೂರ್ತಿ ಒಂದೇ ಸಬ್ಜೆಕ್ಟ್ ಮಾಡೋದು, ಅದಾದ್ಮೇಲೆ ನೆಕ್ಸ್ಟ್ ತಿಂಗಳು ಮೊದಲನೇ ದಿವಸ ಇನ್ನೊಂದು ಸಬ್ಜೆಕ್ಟ್ ತಗೊಳ್ಳೋದು. ಆ ಸಬ್ಜೆಕ್ಟ್ 1 ತಿಂಗಳು ಮುಗಿಸೋಷ್ಟರಲ್ಲಿ ಹಿಂದೆ ಓದಿರೋ ಸಬ್ಜೆಕ್ಟ್ ಎಲ್ಲ ಮರ್ತೋಗಿರುತ್ತೆ. ದಿಸ್ ಇಸ್ ನಾಟ್ ಅಡ್ವೈಸ್ಡ್. ಸೆಕೆಂಡ್ ಅಂತ ಬಂದಾಗ ನೀವು ಇದು ನಾನು ಏನೇ ಅಡ್ವೈಸ್ ಮಾಡ್ತಾ ಇದ್ದು ನನ್ನ ಪರ್ಸನಲ್ ಒಪಿನಿಯನ್. ನಿಮಗೆ ಅದ್ರ ಮೇಲೆ ನಿಮಗೆ ಯಾವ್ಯಾವ ಥರ ಕಂಫರ್ಟೇಬಲ್ ಆಗಿರುತ್ತೆ, ಅನುಕೂಲ ಇರುತ್ತೆ, ಆ ಥರ ಬೇಕಾದ್ರೂ ನೀವು ರಿವೈಸ್ ಮಾಡ್ಕೊಳ್ಬೋದು. ಫೈನಲ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡೋದು ಅಷ್ಟೇ ಮುಖ್ಯ ಗುರಿ ಉದ್ದೇಶ ಇರುತ್ತೆ ಅಷ್ಟೇ. ಸೆಕೆಂಡ್, ನಾನು ಯಾವ ಥರ ಮಾಡ್ತಾ ಇದ್ದೆ ಅಂದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಒಂದು ದಿನದಲ್ಲಿ ಎಲ್ಲ ಸಬ್ಜೆಕ್ಟ್ನು ಮುಟ್ತಾ ಇದ್ದೆ, ನಾನು ಟಚ್ ಮಾಡ್ತಿದ್ದೆ, ಓದ್ತಿದ್ದೆ, ಜೊತೆಲಿ ರಿವೈಸ್ ಮಾಡ್ತಾ ಇದ್ದೆ. ಅಂದರೆ ನಾನು ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ನಾನು ಫ್ರೆಶ್ ಆಗಿರುತ್ತೆ ಮೂಡ್ ನನಗೆ, ಇಲ್ಲ ಆಡಿಟಿಂದ ಸ್ಟಾರ್ಟ್ ಮಾಡ್ತಾ ಇದೆಯಲ್ಲ ಕಾಸ್ಟಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇದೆರಡು ಸಬ್ಜೆಕ್ಟ್ ನನಗೆ ಡಿಫಿಕಲ್ಟ್ ಅನಿಸ್ತಾ ಇತ್ತು. ಸೊ ಡೈಲಿ ಹಿಂದಿನ ದಿನ ಏನು ಓದಿರ್ತೀನಲ್ಲ ಅದನ್ನ ನೆಕ್ಸ್ಟ್ ಡೇ ಬಂದಾಗ ಅದನ್ನ ರಿವೈಸ್ ಮಾಡಬೇಕು. ನೆಕ್ಸ್ಟ್ ಡೇ ಮತ್ತೆ ಓದೋದು ಸ್ಟಾರ್ಟ್ ಮಾಡೋಕ್ ಮುಂಚೆ ಈಗ ಮೊನ್ನೆ ಓದಿದ್ದನ್ನ ರಿವೈಸ್ ಮಾಡಿ ನೀವು ಸ್ಟಾರ್ಟ್ ಮಾಡಬೇಕು. ಈ ತರ 3rd ಡೇ 4th ಡೇ ಬಂದಾಗ ಫ್ರಮ್ ದ ಬಿಗಿನಿಂಗ್ ನೀವು ರಿವೈಸ್ ಮಾಡೋದನ್ನೇ 2 ಅವರ್ 3 ಅವರ್ ಮಾಡಬಾರ್ದು. ಕ್ವಿಕ್ ಆಗಿರ್ಬೇಕು. ಎಷ್ಟು ಶಾರ್ಪ್ ಆಗಿ ಅಂತ ಅಂದ್ರೆ ಕಣ್ಣಲ್ಲೇ ಎಲ್ಲ ನೋಡ್ಬಿಡ್ಬೇಕು. ಆ ಗ್ಲಿಮ್ಸ್ ಏನೇನಿರುತ್ತೆ, ಹೈಲೈಟ್ಸ್ ಇರೋದನ್ನ ಹೈಲೈಟ್ ಮಾಡ್ಕೊಳ್ಳಿ, ಹೈಲೈಟ್ ಅನ್ನ ತಗೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಅಥವಾ ಸಪ್ರೇಟ್ ನೋಟ್ಸ್ ಮಾಡ್ತಾನೆ ಕುತ್ಕೊಂಡಿರಲಿಲ್ಲ, ನಾನು ಯಾವುದು ಸಪ್ರೇಟ್ ನೋಟ್ಸ್ಗಳು ಯಾವ ಸಬ್ಜೆಕ್ಟ್ಗೂ ಮಾಡಿರಲಿಲ್ಲ. ಇಲ್ಲ ನೋಟ್ಸ್ ಮಾಡೋದೇ ಒಂದು ಕೆಲಸ ಆಗ್ಬಿಡತ್ತೆ. ನಾನು ಎಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ, ಗೋಡೆ ಮೇಲೆಲ್ಲ ಬರೆದ್ಬಿಟ್ಟಿದ್ದೆ, ಯಾವ್ದು ತುಂಬಾ ಇಂಪಾರ್ಟೆಂಟ್ ಇದೆ, ಮೆಮರೈಸ್ ಮಾಡಬೇಕು ಅನ್ನೋಂಥ ಪಾಯಿಂಟ್ಗಳನ್ನೆಲ್ಲ ಹೈಲೈಟ್ ಮಾಡ್ಬಿಡೋದು. ಸೆಕ್ಷನ್ ನಂಬರ್ಗಳನ್ನ ಇರ್ಬೋದು, ಅದೆಲ್ಲ ಕೆಲವೊಂದು ಕೋಟ್ ಮಾಡಿದ್ರೆ ಎಕ್ಸಾಮ್ ಬರೆಯುವಂಥ ಟೈಮಲ್ಲಿ ಸ್ವಲ್ಪ ಒಳ್ಳೆ ಇಂಪ್ರೆಷನ್ ಕೊಡುತ್ತೆ. ಸೊ ಅಂಥ ಪಾಯಿಂಟ್ಸ್ನೆಲ್ಲ ಆ ಥರ ಗೋಡೆ ಮೇಲೆ ಬರೆಯೋದು ಹಿಂಗೆ ಮಾಡ್ತಾ ಇದೆ. ಆಮೇಲೆ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ನಾನು ಎಲ್ಲ ಚಾಪ್ಟರ್ಗಳನ್ನ ಹರಿದು ಸಪ್ರೇಟ್ ಸ್ಟಾಪಲ್ ಮಾಡಿಟ್ಬಿಟ್ಟಿದ್ದೆ. ಆಸ್ ಅ ಹೋಲ್ ಬುಕ್ ಅಂತ ಬಂದಾಗ ತುಂಬಾ ವಾಲ್ಯೂಮ್ನೆಸ್ ಅನಿಸ್ತಾ ಇತ್ತು. ಅದೇ ಚಾಪ್ಟರ್ಗಳಂತ ತೆಗ್ದಾಗ ಒಂದೊಂದು ಸ್ಮಾಲ್ ಚಾಪ್ಟರ್ಗಳನ್ನ ಟೇರ್ ಮಾಡಿ ಪಂಚ್ ಮಾಡಿಬಿಟ್ರೆ ಸೊ ಅವಾಗ ಎಷ್ಟು ಅನ್ಸುತ್ತೆ, ಒಂದು ಚಾಪ್ಟರ್ ತೊಗೊಂಡ್ರೆ ಇಷ್ಟೇನಾ ಅನ್ಸುತ್ತೆ, ಅದು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ತೊಗೊಂಡ್ರೆ ಇಷ್ಟೇನಾ ಅನ್ಸುತ್ತೆ. ನಾನು ಈ ಥರ ಮಾಡ್ತಾ ಇದ್ದೆ. ನನ್ನ ಫ್ರೆಂಡು ಈ ಥರ ನಾನು ಮಾಡಿದೆ ಅಂತ ಕೇಳಿದಾಗ ಅಂತಿದ್ರು, ಇನ್ ಕೇಸ್ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂತಾನೆ ನೆಕ್ಸ್ಟ್ ಅಟೆಂಪ್ಟ್ ಎಲ್ಲ ಲೂಸ್ ಶೀಟ್ಸ್ ಆಗ್ಬಿಡತ್ತಲ್ಲ, ಏನ್ ಮಾಡ್ತೀವಿ ಎಲ್ಲ ಗ್ಯಾದರ್ ಮಾಡಕ್ಕೆ ಅಂತ. ಅದು ನನಗೆ ಗೊತ್ತಿಲ್ಲ, ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಎಕ್ಸಾಮ್ ಈ ಅಟೆಂಪ್ಟ್ ಕ್ಲಿಯರ್ ಆಗ್ಲೇಬೇಕು, ಹಾಗೆ ಆಗುತ್ತೆ ಅನ್ನೋ ತರ ನಾನು ಎಲ್ಲ ಅರ್ದಿಟ್ಬಿಟ್ಟಿದೆ. ಚಿತ್ರನ ಆಗ್ಬಿಟ್ಟಿತ್ತು. ಎಲ್ಲ ಪುಸ್ತಕಗಳು ಅರ್ದು ಸ್ಟ್ಯಾಪಲ್ ಮಾಡಿ, ಕೆಲವೊಂದು ಸ್ವಲ್ಪ ದಪ್ಪ ಆಯ್ತು ಅಂದ್ರೆ ಸ್ಟಿಚ್ ಮಾಡಿಬಿಟ್ಟು ಆ ಥರ ಇಟ್ಕೊಂಡು ಒಂದೊಂದು ಚಾಪ್ಟರ್ ಅಂತ ತಗೊಂಡ್ರೆ ಹಂಗೆ ಓದ್ತಾ ಇದ್ದೆ. ಹಂಗಾಗಿ ನನಗೆ ಇಷ್ಟಪ್ಪ ಇದೆಯಲ್ಲಪ್ಪ ಪುಸ್ತಕ, ಇಷ್ಟೆಲ್ಲ ಓದ್ಬೇಕಪ್ಪ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ. ಸ್ಮಾಲ್ ಚಾಪ್ಟರ್ ಅನ್ಸೋದು ಒಂದೊಂದು ಸಬ್ಜೆಕ್ಟ್ ಅನ್ನ ತಗೊಂಡ್ರೆ. ಅದನ್ನ ಏನ್ ಮಾಡ್ತಾ ಇದ್ದೆ, ನಾನು ಡೈಲಿ ರಿವೈಸ್ ಮಾಡ್ತಾ ಇದ್ದೆ. ರಿವೈಸ್ ಮಾಡಿನೇ ನಾನು ನೆಕ್ಸ್ಟ್ ಹೊಸ ಟಾಪಿಕ್ ತಗೊಳ್ತಾ ಇದ್ದಿದ್ದು. ಸೊ ಈಗ 10 days ಓದ್ತೀರಾ ಅಂತಂದ್ರೆ ಆ 10 times ರಿವೈಸ್ ಆಗ್ಬಿಟ್ಟಿರೋದು, ಹಿಂದೆ ಓದಿರೋದೆಲ್ಲ. ಫಸ್ಟ್ ಡೇ ಅಂತ ಬಂದಾಗ ನಮ್ಗೆ ಏನು ನೆನಪಿರಲ್ಲ, ಓದಿರಲ್ಲ, ಕಷ್ಟ ಅನ್ಸುತ್ತೆ. ಸೆಕೆಂಡ್ ಡೇ, 3rd ಡೇ, 4th ಡೇ, 5th ಡೇ ಈಗ ಒಂದು ಮಚ್ಚನ್ನ ಅರ್ಥ ಮಾಡ್ತಾ ಇದ್ರೆ, ಮಸಿತಾ ಇದ್ರೆ ಡೈಲಿ ಅದು ಶಾರ್ಪ್ ಆಗ್ತಾ ಹೋಗುತ್ತೆ ಅಲ್ವಾ. ಒಂದು ನೈಫ್ ಏನಾನ ತಗೊಂಡು ಅದೇ ತರ ಏನ್ ಮಾಡ್ಬೇಕು, ನಮ್ದು ಡೈಲಿ ಪ್ರಯತ್ನ ಇರಬೇಕು. ಈಗ ಎಲ್ಲಾದ್ರೂ ಜರಿ ಹೊಳೆ ಹರಿಯುತ್ತಾ ಇರುತ್ತಲ್ಲ, ಪ್ರತಿದಿನ ನೀರು ಹರಿದು ಅಂತ ಕಲ್ ಬಂಟನೆ ಕೊರ್ದ್ಬಿಟ್ಟಿರುತ್ತೆ, ಅದ್ರ ದಾರಿ ಮಾಡ್ಕೊಂಡಿರುತ್ತೆ. ನಾವೇನ್ ಮಾಡ್ಬೇಕು, ಪ್ರತಿದಿನ ನಿರಂತರವಾಗಿ ರಿವಿಷನ್ ಮಾಡ್ತಾ ಇದ್ರೆ ಆಡಿಟ್ ಸಬ್ಜೆಕ್ಟ್
ಕಷ್ಟನೇ ಅಲ್ಲ, ಅದು ನೀರು ಕುಡ್ದಂಗೆ ಮೆಮರೈಸ್ ಮಾಡ್ಬೋದು, ಅಷ್ಟು ಈಸಿ ಆಗತ್ತೆ. ಏನಂದ್ರೆ ಡೈಲಿ ಓದ್ತಾ ಇರಬೇಕು, ನಮ್ಮ ಮೆಮೊರಿಯಲ್ಲಿ ಅದು ರೆಕಾರ್ಡ್ ಆಗ್ತಾ ಇರಬೇಕು. ಓದಿದ್ದನ್ನೇ ಓದಿ ಓದಿದ್ದನ್ನೇ ಓದಿ ಓದಿದ್ದನ್ನೇ ಓದಿ 10 ಟೈಮ್ಸ್ 15 ಟೈಮ್ಸ್ 20 ಟೈಮ್ಸ್ ಹಿಂಗೆ ಓದಿದ್ರಿ ಅಂತಂದ್ರೆ ಎಲ್ಲ ನಿಮ್ಮ ತಲೆಯಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಅವಾಗ ನಿಮಗೆ ಮೆಮರೈಸ್ ಬೈಹರ್ಟ್ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಸಲ್ಲ. ಜಸ್ಟ್ ತುಂಬ ಸೂಪರ್ ಫಾಸ್ಟ್ ಆಗಿರಬೇಕು. ಈಗ ಯಾವುದೇ ಒಂದು ಯೂಟ್ಯೂಬ್ ವಿಡಿಯೋ ನೋಡಬೇಕಾದ್ರೂ ಸ್ಪೀಡ್ ಹೈಕ್ ಮಾಡೋದು ಇನ್ಕ್ರೀಸ್ ಮಾಡೋದು ಆಪ್ಷನ್ ಇರುತ್ತಲ್ವಾ, ಆ ಥರ ನೀವು ಸ್ಪೀಡ್ ಮಾಡ್ಕೋಬೇಕು. ನಿಮ್ಮ ವೇ ಹೆಂಗಿರುತ್ತೆ, ನಿಧಾನಕ್ಕೆ ಓದಬಾರ್ದು, ಫಾಸ್ಟಾಗಿ ಓದಬೇಕು. ಓದಿದ್ದನ್ನೇ ಒಂದ್ಸತಿ ಓದ್ತಾ ಇರ್ತೀವಲ್ಲ, ಇವತ್ತು ಓದಿದ್ದನ್ನೇ 2 ಸತಿ 5 ಸತಿ ಓದ್ತಾ ಇರ್ಬೋದು. ಅಥವಾ ಓದುವಂಥ ಟೈಮಲ್ಲಿ ನಮ್ಮ ಮೈಂಡು ಪೂರ್ತಿ ಅಟೆನ್ಷನ್ ಸ್ಟಡೀಸ್ ಕಡೆನೇ ಇರಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಪುಸ್ತಕದ ಕಡೆ ಹಿಂಗೆ ಕಣ್ಣು ಆಡಿಸ್ತಾ ಇರ್ತಾರೆ, ಬಟ್ ತಲೆ ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ, ಇನ್ನೆಲ್ಲೋ ಇರುತ್ತೆ ಅಟೆನ್ಷನ್. ಅದೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಎಫೆಕ್ಟಿವ್ ಆಗಿರಲ್ಲ. ಹಾಗೆ ವಾರಕ್ಕೆ ಒಂದ್ಸತಿ ರಿವೈಸ್ ಮಾಡೋದು. ಕೆಲವೊಬ್ರು ಒಂದು ಕಾಲಲ್ಲೂ ಒಂದು ಎನ್ಕ್ವೈರಿ ಬಂದಿತ್ತು, ನಾನು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್, ನನಗೆ ನನ್ನ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಈ ಥರ ಹೇಳ್ಕೊಟ್ಟಿದ್ರು, ವಾರದಲ್ಲಿ ಒಂದ್ಸತಿ ರಿವೈಸ್ ಮಾಡಿ 2ನೇ ವಾರ 3ನೇ ವಾರ ಬಂದಾಗ 4-5 ರಿವಿಷನ್ ಆಗುತ್ತೆ ಅಂತ. ಅದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಬಟ್ ನಾನಂತ ಬಂದಾಗ ಎಲ್ಲ ಸಬ್ಜೆಕ್ಟ್ನು ಒಂದು ದಿವಸದಲ್ಲಿ ಟಚ್ ಮಾಡ್ತಾ ಇದ್ದೆ ಆ್ಯಂಡ್ ಎವ್ರಿ ಡೇ ರಿವೈಸ್ ಮಾಡ್ತಾ ಇದ್ದೆ. ಹೊಸ ಟಾಪಿಕ್ ಹೋಗೋದ್ ಮೊದಲು ಹಿಂದೆ ಓದಿರುವಂಥ ಟಾಪಿಕ್ನೆಲ್ಲ ರಿವೈಸ್ ಮಾಡಿನೇ ಓದ್ತಾ ಇದ್ದಿದ್ದು. ಹಂಗಂತ ರಿವೈಸ್ ಮಾಡೋದೇ ನಾನು 1 ಅವರ್ 2 ಅವರ್ ಮಾಡ್ತಾ ಇರಲಿಲ್ಲ. ನನ್ಗೆ ಇರ್ತಿದ್ದೆ ಮ್ಯಾಕ್ಸಿಮಮ್ 1.5 ಅವರ್ 2 ಅವರ್. ಆ 2 ಅವರ್ಸ್ ಅಲ್ಲಿ ಎಷ್ಟು ರಿವೈಸ್ ಮಾಡ್ಬೋದು, ಒಂದು 15-20 ಮಿನಿಟ್ಸ್ ಅಲ್ಲಿ ಎಲ್ಲ ರಿವೈಸ್ ಮಾಡ್ತಾ ಇದ್ದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಫಾಸ್ಟ್ ಆಗಿರ್ತಾ ಇತ್ತು ನಾನು ಮಾಡುವಂತ ರಿವಿಷನ್ ಪ್ರಾಕ್ಟೀಸ್ಗಳಿರ್ಬೋದು ಅಂತ. ಸೊ ಎಕ್ಸಾಮ್ ಹೋಗೋ ಅಷ್ಟರಲ್ಲಿ ನನಗೆ 2.5 ಮಂತ್ ಇದೆ ಅಂತಂದ್ರೆ ಆಲ್ಮೋಸ್ಟ್ 70-80 ಟೈಮ್ಸ್ ರಿವಿಷನ್ ಆಗ್ಬಿಡ್ತಿತ್ತು ಆ 80 ಡೇಸ್ ಅಲ್ಲಿ. ಸೊ ಈ ತರ ಮಾಡಿದ್ರೆ ನೀವು ಕಮ್ಮಿ ಟೈಮಲ್ಲಿ ಎಫೆಕ್ಟಿವ್ ಆಗಿ ಓದಕ್ಕಾಗತ್ತೆ ಅಂಡ್ ಒಂದೇ ಅಟೆಂಪ್ಟ್ ಅಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳಕ್ಕಾಗತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ, ಇವಾಗ ಮಾಡಿರುವಂಥ ವಿಡಿಯೋ ಬಹಳಷ್ಟು ಜನಗಳಿಗೆ ಒಂದಷ್ಟು ಮೋಟಿವೇಶನ್ ಕೊಟ್ಟಿರುತ್ತೆ. ಹಾಗೆ ಹೇಗೆ ರಿವಿಷನ್ ಮಾಡಬೇಕು ಅನ್ನೋಂಥ ಇನ್ಫಾರ್ಮೇಶನ್ ಕೂಡ ಕೊಟ್ಟಿರುತ್ತೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.